ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜಸ್ವಿ ವಿಸ್ಮಯ ಫ್ಲವರ್ ಶೋ. ಈ ಸತಿ ಒಂದು ಬ್ಯೂಟಿಫುಲ್ ಆದಂಥ ಕಾನ್ಸೆಪ್ಟಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಶುರುವಾಗಿದೆ. ಇದು ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಫ್ಲವರ್ ಶೋ ಅಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಕುವೆಂಪು ಅವರ ಮಗ KP ಪೂರ್ಣಚಂದ್ರ ತೇಜಸ್ವಿ ಅವರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಅವರ ಜೀವನ ಚರಿತ್ರೆ ಪ್ರತಿಯೊಂದನ್ನು ಇಟ್ಕೊಂಡು ಈ ಒಂದು ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ನಾವಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಲಾಲ್ಬಾಗಲ್ಲಿ ನಡೀತಾ ಇರೋಂಥ 219ನೇ ಫ್ಲವರ್ ಶೋ. ಈ ಸತಿ ಫ್ಲವರ್ ಶೋನ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಪ್ರೈಸ್ ಡೀಟೇಲ್ಸ್ ನೀವು ನೋಡೋದಾದರೆ, ವೀಕೆಂಡಲ್ಲಿ ನೀವು ಬಂದರೆ 100 ರೂಪೀಸ್, ವೀಕ್ ಡೇಸಲ್ಲಿ ಬಂದರೆ 80 ರೂಪೀಸ್, ಮಕ್ಕಳಿಗೆ ಆ್ಯಸ್ ಯೂಶುವಲ್ 30 ರೂಪೀಸ್. ಸೊ ಫ್ಲವರ್ ಶೋ ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಿ ಈ ಒಂದು ಪಿಕ್ಚರ್ ಎಷ್ಟು ಚೆನ್ನಾಗಿದೆ. ಅವರಿಗೆ ಗಿಡ ಮರದ ಮೇಲಿರೋ ಪ್ರೀತಿನ ಎಷ್ಟು ಬ್ಯೂಟಿಫುಲ್ ಆಗಿ ಡ್ರಾಯಿಂಗ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ನೀವು ಇವಾಗ ನೋಡ್ತಾ ಇರೋದು ಡೈನೋಸಾರ್. ಪ್ರತಿ ವರ್ಷದಂತೆ ರಿಪಬ್ಲಿಕ್ ಡೇ ಟೈಮ್ನಲ್ಲಿ ಲಾಲ್ಬಾಗ್ನಲ್ಲಿ ಬ್ಯೂಟಿಫುಲ್ ಆದಂಥ ಫ್ಲವರ್ ಶೋನ ಆರ್ಗನೈಸ್ ಮಾಡಿರ್ತಾರೆ. ಪ್ರತಿ ಸತಿನೂ ವಿಭಿನ್ನ ಥೀಮ್ ಮೂಲಕ ಹೂಗಳನ್ನು ಡೆಕೋರೇಟ್ ಮಾಡಿ ಫ್ಲವರ್ ಶೋ ಇರುತ್ತೆ. ಈ ವರ್ಷದ ಫ್ಲವರ್ ಶೋನಲ್ಲಿ ವಿಸ್ಮಯಕಾರಿಯಾಗಿ ಹರಳಿರುವುದು ಖ್ಯಾತ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿ ಅವರ ತೇಜಸ್ವಿ ವಿಸ್ಮಯ. ಇದರಲ್ಲಿ ನೀವು ನೋಡ್ಬೋದು, ತಲೆ ಎತ್ತರಕ್ಕೆ ನಿರ್ಮಾಣ ಆಗಿರುವ ಬೆಟ್ಟ, ಜಲಪಾತ, ಪ್ರಾಣಿ ಪಕ್ಷಿಗಳ ಕಲಾಕೃತಿಗಳು, ಬಿಳಿಗಿರಿ ರಂಗನ ಬೆಟ್ಟದ ಹಳ್ಳಿ ಸೊಗಡು, ಜಾನಪದ ಸಂಸ್ಕೃತಿ, ಡೊಳ್ಳು ಕುಣಿತದ ಪ್ರತಿರೂಪಗಳು, ನಂದಿಗಿರಿಧಾಮ ಹಾಗೂ ನಾರುಬೇರಿನ ವಿಶೇಷ ಪ್ರದರ್ಶನಗಳು ಈ ಒಂದು ಫ್ಲವರ್ ಶೋ ಅಲ್ಲಿ ನೋಡೋದಕ್ಕೆ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಈ ಬಾರಿ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಡಾರ್ಜಿಲಿಂಗ್ ಹಾಗೂ ವಯನಾಡು ಭಾಗಗಳಿಂದ ಟೋಟಲ್ ಆಗಿ 95 ವೆರೈಟೀಸ್ ಆಫ್ ಫ್ಲವರ್ಸ್ನ ತಂದುಬಿಟ್ಟು 32 ಲಕ್ಷಕ್ಕೂ ಹೂವುಗಳಿಂದ ಲಾಲ್ಬಾಗಲ್ಲಿ ಈ ಒಂದು ಫ್ಲವರ್ ಶೋ ರೆಡಿಯಾಗಿದೆ. ಇದರಲ್ಲಿ 27 ಲಕ್ಷಕ್ಕೂ ವೆರೈಟೀಸ್ ಆಫ್ ಹೂಗಳನ್ನು ಲಾಲ್ಬಾಗಲ್ಲೇ ಬೆಳೆದಿರೋದನ್ನು ಯೂಸ್ ಮಾಡಿಬಿಟ್ಟು ಈ ಬ್ಯೂಟಿಫುಲ್ ಆದಂಥ ಫ್ಲವರ್ ಶೋ ರೆಡಿಯಾಗಿದೆ. ಈ ಒಂದು 13 ದಿನಗಳ ಫ್ಲವರ್ ಶೋ ಅಲ್ಲಿ ಮುಖ್ಯ ವಿಷಯ ಏನಪ್ಪ ಅಂದರೆ, KP ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ, ಸಾಹಿತ್ಯ ಮತ್ತು ಅವರ ಆಸಕ್ತಿಗಳ ವಿಶೇಷವಾಗಿ ಗೌರವ ಸಲ್ಲಿಸೋದಕ್ಕೆ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಕುವೆಂಪು ಅವರ ಮಗ. ಅವರಿಗೆ ಎಷ್ಟು ಗಿಡ ಮತ್ತು ಹೂ, ಮರ ಎಲ್ಲದ್ರ ಮೇಲೆ ಆಸಕ್ತಿ ಇತ್ತು, ಅದನ್ನೆಲ್ಲ ನೀವು ತಿಳ್ಕೊಬೋದು. ಸಾವಿರಾರು ಡಿಫ್ರೆಂಟ್ ಹೂಗಳಿಂದ ಮಾಡಿರೋಂಥ ಈ ಒಂದು ಫ್ಲವರ್ ಶೋ ಎಷ್ಟು ಬ್ಯೂಟಿಫುಲ್, ಸುಂದರವಾಗಿದೆ ಅಂದರೆ ವರ್ಣಿಸೋಕ್ಕೆ ಪದಗಳೇ ಸಾಲದು. ನೀವು ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಬೋದು, ಎಜುಕೇಷನ್ ಯಾವ್ಯಾವ ಸ್ಕೂಲಲ್ಲಿ ಮಾಡಿದ್ರು, ಹಾಗೆ ಅವರ ಚಿತ್ರ ಸಂಗೀತದ ಒಲವು ಹೇಗಿತ್ತು ಅದರ ಬಗ್ಗೆನೂ ತಿಳ್ಕೊಬೋದು. ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನು ಅವರ ಫೋಟೋಗ್ರಫಿ ಮತ್ತು ಮೀನು ಶಿಕಾರಿ ಬಗ್ಗೆ ಏನೆಲ್ಲ ಅವರಿಗೆ ಒಲವಿತ್ತು, ಯಾವ ಥರ ಎಲ್ಲ ಮಾಡ್ತಾಯಿದ್ರು ಅಂತ ಕೂಡ ತುಂಬ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೀವು ನೋಡಿ, ಅವರಿಗೆ ಯಂತ್ರ ರಿಪೇರಿ ಮಾಡೋದ್ರ ಬಗ್ಗೆ ಎಷ್ಟು ಆಸಕ್ತಿ ಇತ್ತು, ಅದರ ಕೆಲವು ಫೋಟೋಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇಯಲ್ಲಿ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಮೇನ್ ಅವರಿಗೆ ಸಾಹಿತ್ಯದ ಹತ್ರ ಒಲವು ಎಷ್ಟಿದೆ ಅಂತ ನಾವಿಲ್ಲಿ ತಿಳ್ಕೊಬೋದು. ಅವರಿಗೆ ಏನೇನು ಪ್ರಶಸ್ತಿ ಬಂದಿತ್ತು, ಏನೇನು ಬುಕ್ಸ್ ಬರೆದಿದ್ರು, ಪ್ರತಿಯೊಂದು ಪೊಯಮ್ಸು ಎಲ್ಲದನ್ನು ನಾವಿಲ್ಲಿ ಡೀಟೇಲಾಗಿ ನೋಡ್ಬೋದು. ಇಲ್ಲೊಂದು ಮಾಡೆಲ್ ಥರ ಫ್ರೂಟ್ಸ್ ವೆರೈಟೀಸ್ ಹಾಗೆ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಅವರ ಜೀವನ ಉದಯ ರವಿಯಿಂದ ಚಿತ್ರಕೂಟಕ್ಕೆ ಹೇಗೆ ಸ್ಟಾರ್ಟ್ ಆಯಿತು? ಉದಯ ರವಿ ಅಂದರೆ ಅವರ ಮನೆ, ಮೈಸೂರಿನ ಕುವೆಂಪು ಮನೆಯೇ ಉದಯ ರವಿ. ಹಾಗೆ ಅಲ್ಲಿಂದ ಇಲ್ಲಿ ನೋಡಿ, ಇದು ತೇಜಸ್ವಿ ಅವರ ತೋಟದ ಮನೆ. ಅಲ್ಲಿಂದ ಚಿತ್ರಕೂಟಕ್ಕೆ ಅವನ ಜೀವನ ಹೇಗೆ ಶುರುವಾಯಿತು ಅಂತಲೂ ಕೂಡ ನೀವು ನೋಡ್ಬೋದು. ಬೇಕು ಅಂದರೆ ಇವರು ಇಂಥ ಫೀಲ್ಡಲ್ಲಿ ಇಲ್ಲ ಅನ್ನೋ ಥರ ಇಲ್ಲ, ಎಲ್ಲ ಫೀಲ್ಡಲ್ಲೂ ತಮ್ಮನ್ನು ತೊಡಗಿಸ್ಕೊಂಡು ಅವರ ಜೀವನ ತುಂಬ ಅದ್ಭುತವಾಗಿ ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲ ಸಾಕ್ಷಿನೇ ಇಲ್ಲಿ ಇರುವಂಥ ಡೀಟೇಲ್ಸು. ಮದುವೆ ಮತ್ತು ಮಂತ್ರ ಮಾಂಗಲ್ಯದ ಉದಯ. ನಾವು ಬಂದಾಗ ಆಲ್ರೆಡಿ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಆಗಿತ್ತು. ಇವತ್ತು ವೀಕ್ ಡೇ ಆದ್ರೂ ಕ್ರೌಡ್ ಎಷ್ಟು ಜಾಸ್ತಿ ಇತ್ತು. ಅವರಿಗೆಲ್ಲ ಎಷ್ಟು ಈ ಥರ ಈವೆಂಟ್ಸಲ್ಲಿ, ಪ್ರೋಗ್ರಾಮ್ಸಲ್ಲಿ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕುತೂಹಲ ಇದೆ ಅಂದರೆ ನಾವು ಜನ ನೋಡಿದ್ರೇ ಗೊತ್ತಾಗತ್ತೆ.
ಈ ಒಂದು ಫ್ಲವರ್ ಶೋ ಅಲ್ಲಿ ನೀವು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರ ಭಾವಚಿತ್ರ ಕೂಡ ನೋಡ್ಬೋದು. ಹಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಅಪರೂಪದ ತಂದೆ ಮಗನ ಒಂದು ಕ್ಯೂಟ್ ಆದಂಥ ಐಡಾಲ್ ಇದೆ ಇಲ್ಲಿ. ಅಂದರೆ ಕುವೆಂಪು ಅವರು ಮತ್ತು ತೇಜಸ್ವಿ ಅವರು ಎಷ್ಟು ಕ್ಯೂಟ್ ಆಗಿದೆ ಅಂದರೆ, ಹಾಗೆ ಅದರ ಪಕ್ಕದಲ್ಲೇ ಅವರ ಫ್ಯಾಮಿಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅವರ ವೈಫ್ ರಾಜೇಶ್ವರಿ ಅವರು, ಹಾಗೆ ಅವರ ಫ್ಯಾಮಿಲಿ ಡೀಟೇಲ್ಸ್, ಇವರ ಫ್ಯಾಮಿಲಿ ಡೀಟೇಲ್ಸು, ಮಂತ್ರ ಮಾಂಗಲ್ಯ ಅವರು ಆಗಿರೋ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಒಂದು ಕ್ಯೂಟ್ ಆದಂಥ ಐಡಾಲ್ ಅಥವಾ ಅವರ ಡೀಟೇಲ್ಸ್ ಏನಂದರೆ, ಅವರ ಮೀನು ಶಿಕಾರಿಯ ತಪಸ್ಸು ಅಂತ ಮಾಡಿದ್ದಾರೆ. ಅವರಿಗೆ ಫಿಶಿಂಗ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತು, ಹಾಗೆ ಅವರು ಯಾವ್ಯಾವ ಸಂಘಟನೆ ಚಳುವಳಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಅವರ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು, ಅದರ ಡೀಟೇಲ್ಸ್ ನೀವಿಲ್ಲಿ ನೋಡ್ಬೋದು. ಬಟ್ ಟು ಬಿ ಆನೆಸ್ಟ್ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಫಿಶ್ ಕೂಡ ನೋಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಕ್ಯೂಟಾಗಿರೋ ಅಂಥದ್ದೆಲ್ಲ. ಇವಾಗ ನೋಡ್ತಾ ಇರೋ ಕ್ಯೂಟೆಸ್ಟ್ ಐಡಾಲ್ ಬಂದುಬಿಟ್ಟು ಬರೆದ ಕತೆಗಾರರು ತೇಜಸ್ವಿ ಅವರು ಮತ್ತು ಶಾಮಣ್ಣನವರು ಸೈಕಲಲ್ಲಿ ಹೋಗ್ತಾ ಇರೋದು ನೋಡಿ. ಏನು ಬ್ಯೂಟಿಫುಲ್ಲಾಗಿ ಮಾಡಿದಾರಲ್ಲ. ಇದಕ್ಕೆಲ್ಲ ನಿಜವಾಗ್ಲೂ ಆ ಕ್ರಿಯೇಟಿವಿಟಿಗೆ ಮಾಡಿರೋ ಇದಕ್ಕೆ ತುಂಬ. ನನಗೆ ಈ ಒಂದು ಫ್ಲವರ್ ಶೋ ಅಲ್ಲಿ ಆನೆಸ್ಟಾಗಿ ಏನೆಲ್ಲ ತುಂಬ ಇಷ್ಟ ಆಯಿತು ಅಂದರೆ, ಎಂಟ್ರೆನ್ಸಲ್ಲಿ ಅವ್ರದ್ದು ಮಾಡಿರೋ ಕೃತಕ ಜಲಪಾತ, ದೊಡ್ಡದಾದ ಬೆಟ್ಟ, ಗ್ರೀನ್ರಿ, ಹಾಗೆ ಈ ಥರ ಮಾಡಿರೋಂಥ ಐಡಲ್ಸ್, ಅವರ ಬದುಕು ಬರಹಗಾರದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಟ್ರಸ್ಟ್ ಮೀ, ದಿಸ್ ಈಸ್ ದ ಬೆಸ್ಟ್ ಫ್ಲವರ್ ಶೋ. ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಶಿಕಾರಿ ಮಾಡೋದಂತೂ ತುಂಬಾ ಇಷ್ಟ ಆಯ್ತಂತೆ. ಎಸ್ಪೆಷಲಿ ಫಿಶಿಂಗ್ ಎಲ್ಲ ಮಾಡೋದು, ಶಿಕಾರಿಗೆ ಹೋಗೋದು, ಆ ಒಂದು ಇದರಿಂದ ಈ ಒಂದು ಐಡಾಲ್ನ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ. ನೀವು ನೋಡ್ತಾ ಇರೋದು ನೇಗಿಲ ಯೋಗಿ ಪೂರ್ಣಚಂದ್ರ ತೇಜಸ್ವಿ ಅವರು. ನೋಡಿ ಏನು ಚಂದ ಇದೆ ಇದು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕಾಫಿ ಬೋರ್ಡಿನ ಹಗಲು ದರೋಡೆಯನ್ನು ನಿಲ್ಲಲಿ ಎಂದು ಹೇಳುತ್ತಾ ಮಾಡಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ. ಅವರ ಕವನ, ನಾಟಕ, ಸಿದ್ಧಾಂತದ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡ್ಬೋದು. ಅದರ ಡೀಟೇಲ್ಸ್ ಎಲ್ಲ ಇಲ್ಲಿದೆ ನಿಮಗೆ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ, ಮಿಸ್ ಮಾಡ್ದಲೇ ಒಂದ್ಸತಿ ಈ ಫ್ಲವರ್ ಶೋನ ವಿಸಿಟ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಕಂಪ್ಯೂಟರ್ನಲ್ಲಿ ನಾವು ಇಂಗ್ಲೀಷ್ನ ಎಷ್ಟು ಈಸಿಯಾಗಿ ಟೈಪ್ ಮಾಡ್ತೀವಿ, ಅದೇ ಥರ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಮಾಡ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಈ ಒಂದು ಐಡಾಲ್ ಮಾಡಿದ್ದಾರೆ. ಮೇಲಿಂದ ಮಳೆ ಹನಿ ಥರ ನೀರು ಬೀಳ್ತಾ ಇರೋದು, ಜೊತೆಗೆ ಈ ಥರ ಕ್ಯೂಟೆಸ್ಟು ಐಡಾಲ್ ಫ್ಲವರ್ ಶೋ. ಏನು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ, ಇದನ್ನು ಫ್ಲವರ್ ಶೋ ವಿಸಿಟ್ ಮಾಡಿದವ್ರಿಗೆ ಖಂಡಿತ ಗೊತ್ತಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ವರ್ತ್ ಇದೆ ವಿಸಿಟ್ ಮಾಡೋದು ಅಂತ. ಪೂರ್ಣಚಂದ್ರ ತೇಜಸ್ವಿ ಅವರು, ನಾವು ಅವ್ರನ್ನ ತೆಗಿತಾ ಇದ್ದೀವಿ, ಅವ್ರು ನಮ್ಮನ್ನು ಶೂಟ್ ಮಾಡ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿದೆ. ಅವರಿಗೆ ಫೋಟೋಗ್ರಫಿ ಮೇಲೆ ಎಷ್ಟು ಒಲವಿತ್ತು ಅಂತ ಈ ಫೋಟೋ ಐಡಾಲೇ ನಿಮಗೆ ತಿಳಿಸುತ್ತೆ. ಫಿಶಿಂಗ್, ಶಿಕಾರಿ, ಹಾಗೆ ಫೋಟೋಗ್ರಫಿ ಅಷ್ಟೇ ಅಲ್ಲ, ಅವ್ರಿಗೆ ಪೇಂಟಿಂಗ್ ಮೇಲೆ ಎಷ್ಟು ಒಲವಿತ್ತು ಅಂದರೆ ತುಂಬಾ ಆಸಕ್ತಿ ಇತ್ತು. ನಾನು ಹೇಳ್ದಂಗೆ ಇವರು ಎಲ್ಲ ಫೀಲ್ಡಲ್ಲೂ ತಮ್ಮನ್ನು ಕಂಪ್ಲೀಟಾಗಿ ತೊಡಗಿಸ್ಕೊಂಡು ಇವರ ಸಾಧನೆನೇ ಅಪಾರ. ಹೇಳಿದ್ನಲ್ವ, ಅವರಿಗೆ ಪ್ರಾಣಿ, ಪಕ್ಷಿ, ಗಿಡ, ಮರದ ಮೇಲೆ ತುಂಬಾ ಒಲವಿತ್ತು ಅಂತ. ಹಾಗಾಗಿ ಕಂಪ್ಲೀಟ್ ಸಸ್ಯ ತೋಟದ ಥರ ಇವರು ನಿರ್ಮಾಣ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ಬೋದು ಪ್ರಾಣಿಗಳಿದೆ, ಹಾಗೆ ಶಿಕಾರಿ ಮಾಡ್ತಾ ಇರೋದು, ಗಿಡಗಳು, ಪಕ್ಷಿಗಳು. ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ, ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರೋಂಥ ಅವ್ರ ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಈ ಆ್ಯಂಟ್, ಹಾಗೆ ಬರ್ಡ್ಸ್, ಅಲ್ಲಿ ಕ್ಯಾಟಪಿಲ್ಲರು, ಗಿಡಗಳು, ನಿಮಗೊಂಥರ ಸಸ್ಯ ಲೋಕಕ್ಕೆ ಬಂದಂಗೆ ಫೀಲ್ ಆಗುತ್ತೆ ನಿಮಗೆ. ನಾನಂತೂ ಈ ಬ್ಯೂಟಿಫುಲ್ ಆದಂಥ ಫ್ಲವರ್ ಶೋನ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ. ಟು ಬಿ ಆನೆಸ್ಟ್, ಲೀವ್ ದ ಮೂಮೆಂಟ್ ಅನ್ನೋ ಥರ ಇಲ್ಲಿ ಫೀಲ್ ಮಾಡ್ಬೋದು, ಲೀವ್ ಮಾಡ್ಬೋದು. ಅಷ್ಟು ಕಲರ್ಫುಲ್ ಮತ್ತು ಬ್ಯೂಟಿಫುಲ್ ಆಗಿದೆ. ಸೊ ನೀವು ಎಲ್ಲ ಮಕ್ಕಳು ಕರ್ಕೊಂಡು ಬನ್ನಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಷ್ಟೇ ಅಲ್ಲ. ಆನೆಸ್ಟಾಗಿ ಎಲ್ಲ ಫ್ಲವರ್ ಶೋಗಿಂತ ಈ ಫ್ಲವರ್ ಶೋ ಒಂಥರ ಕ್ಯೂಟಾಗಿದೆ, ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ. ಇಲ್ದಂಗೆ ಅವರು ಮಂತ್ರ ಮಾಂಗಲ್ಯ ಆಗಿದ್ದು, ಆದ್ದರಿಂದ ಇಲ್ಲಿ ಮಂತ್ರ ಮಾಂಗಲ್ಯದ್ದು ಕಂಪ್ಲೀಟ್ ಒಂಥರ ಸೆಟ್ ಥರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು, ಅವ್ರ ವೈಫು ಮತ್ತು ಕುವೆಂಪು ಅವರು. ಎಷ್ಟು ಚಂದ ಇದೆ ಅಲ್ಲ. ನೋಡ್ಬೋದು ಅವರ ಫ್ಯಾಮಿಲಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅವರ ಶ್ರೀಮತಿಯವರು, ಮಕ್ಕಳು, ಹಾಗೆ ಮಂತ್ರ ಮಾಂಗಲ್ಯದ ಮದುವೆ, ಅವರ ಡಾಗ್, ಕಂಪ್ಲೀಟ್ ಫ್ಯಾಮಿಲಿ ಪೋಸ್ಟರ್ ಇಲ್ಲಿದೆ ನೋಡಿ. ಸಾಕಷ್ಟು ಪ್ರಶಸ್ತಿಗಳು, ಗೌರವಗಳು ದೊರಕಿದೆ, ಅದರ ಡೀಟೇಲ್ಸ್ ಇಲ್ಲಿದೆ. ಸಾಹಿತ್ಯ ಪ್ರಶಸ್ತಿ ಆಗಿರ್ಬೋದು, ಅವರ ಯಾವ್ಯಾವ ಫೀಲ್ಡಲ್ಲಿ ಏನೇನು ಪ್ರಶಸ್ತಿ ಅವ್ರಿಗೆ ಸಿಕ್ಕಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ನೀವಿಲ್ಲಿ ನೋಡ್ಬೋದು. ತುಂಬ
ಜನ ತೇಜಸ್ವಿ ಅವರ ಅಭಿಮಾನಿಗಳಿದ್ದಾರೆ, ಅವರ ನುಡಿಗಳನ್ನು ಫಾಲೋ ಮಾಡೋರಿದ್ದಾರೆ. ಪ್ರತಿಯೊಂದು ನುಡಿ ಎಷ್ಟು ಅರ್ಥಪೂರ್ಣವಾಗಿದೆ, ಎಷ್ಟು ಚಂದ ಬರೆದಿದ್ದಾರೆ. ಬ್ಯೂಟಿಫುಲ್ 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 ಅನ್ನೋ ವರ್ಡ್ ಅಷ್ಟೇ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು. ಈ ಒಂದು ಫ್ಲವರ್ ಶೋಗೆ ಟೋಟಲ್ ಆಗಿ 11ಕ್ಕೂ ಹೆಚ್ಚು ಲಕ್ಷ ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆಯಂತೆ ಅಂತ ಹೇಳ್ತಾ ಇದ್ರು. ಸೊ ಫ್ಲವರ್ ಶೋ ಪಕ್ಕದಲ್ಲೇ ವೆರೈಟೀಸ್ ಆಫ್ ಪ್ಲ್ಯಾನ್ಸ್ದು ನರ್ಸರೀಸ್ ಇದೆ. 1-2 ಅಲ್ಲ, ಸುಮಾರಿದೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಹಾಗೆ ನಿಮಗೆ ಸುಸ್ತಾಗಿದ್ರೆ ಜ್ಯೂಸಸ್ ಫೆಸಿಲಿಟಿ ಇದೆ, ಅಂದರೆ ಫ್ರೀ ಅಲ್ಲ, ಪರ್ಚೇಸ್ ಮಾಡಿ ತೊಗೋಬೇಕು. ಹಾಗೆ ನರ್ಸರೀಸ್ ತುಂಬ ಇದೆ. ನಿಮ್ಗೇನಾದ್ರು ಡಿಫ್ರೆಂಟ್ ಪ್ಲ್ಯಾಂಟ್ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇದ್ದರೆ ನಿಮಗೆ ಒಳ್ಳೆ ಆಪ್ಷನ್ ಸಿಗುತ್ತೆ. ಕಡೆನೂ ಸ್ನ್ಯಾಕ್ಸ್ ಸ್ಟಾಲ್ಸ್ ಇದೆ, ಕಟ್ ಫ್ರೂಟ್ಸ್ ಇದೆ, ಜ್ಯೂಸಸ್ ಇದೆ, ಮಜ್ಜಿಗೆ ಇದೆ. ಸೊ ನಿಮಗೆ ಸುಸ್ತಾದರೆ ಆರಾಮಾಗಿ ಚಿಲ್ ಮಾಡ್ಬೋದು, ಕುತ್ಕೋಬೋದು. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೊಂದು ಫಾರ್ಮ್ ನರ್ಸರಿ ಇದೆ, ನಿಮ್ಗೆ ಹಂಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೋಡಿದ್ರೆ ಜಾಸ್ತಿ ಫ್ಲವರ್ಸ್ ಪ್ಲ್ಯಾಂಟ್ಸೇ ಕಾಣಿಸ್ತಿದೆ. ಸೇವಂತಿಗೆ, ಕಲರ್ ಸೇವಂತಿಗೆ ಇದೆ. ಇಲ್ಲೊಂದು ಡಿಫ್ರೆಂಟ್ ಪ್ಲ್ಯಾಂಟ್ ಇದೆ, ಬಟ್ ನನ್ನ ಕಣ್ಣಿಗೆ ಆದಷ್ಟು ಸೇವಂತಿಗೆನೇ ತುಂಬ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಜೊತೆಗೆ ದಾಸವಾಳ, ಇಂಡೋ ಪ್ಲ್ಯಾಂಟ್ಸ್, ಔಟ್ಡೋರ್ ಎಲ್ಲ ತುಂಬ ವೆರೈಟೀಸಲ್ಲಿದೆ. ಸೊ ನೀವೇನಾದ್ರು ಪ್ಲ್ಯಾಂಟ್ಸ್ ಲವರ್ ಆಗಿದ್ರೆ ನಿಮಗೆ ಬೆಸ್ಟ್ ಆಪ್ಷನಲ್ಲಿ ಪ್ಲ್ಯಾಂಟ್ಸ್ ಪರ್ಚೇಸ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಎಕ್ಸಿಟ್ ಆದರೆ ಪಕ್ಕದಲ್ಲೇ ನಿಮಗೆ ಸ್ಟಾಲ್ಸ್ ಇದೆ, ತುಂಬ ವೆರೈಟೀಸ್ ಆಫ್ ಸ್ಟಾಲ್ಸ್ ಇದೆ. ಬ್ರಷಸ್ ಇದೆ, ಈ ಥರ ಗಣೇಶ ಐಡಾಲ್ಸ್ ಇದೆ, ಚಿಕನ್ ಶಾಪ್ ಇದೆ, ಬುಕ್ಸ್ ಇದೆ. ನೀವೇನಾದ್ರು ಮಕ್ಕಳಿಗೆ ಬುಕ್ಸ್ ಎಲ್ಲ ತೊಗೊತೀರ ಅಂದರೆ ಬುಕ್ ಸ್ಟಾಲ್ ಇದೆ. ಹಾಗೆ ಮ್ಯಾಗ್ನೆಟ್ಸ್ ಎಲ್ಲ ಇದೆ ಇಲ್ಲಿ. ಹಾಗೆ ಮಕ್ಕಳಿಗೆ ಬೇಕಾಗಿರೋ ಪೆನ್ಸ್, ಪೆನ್ಸಿಲ್ಸ್, ಟಾಯ್ಸ್ ಶಾಪ್ ಇದೆ. ವುಡನ್ದು ಕೀ ಬಂಚಸ್ ಎಲ್ಲ ಇದೆ, ವಿತ್ ಇನ್ಶಿಲ್ ಇರೋದಿದೆ. ಹಾಗೆ ಕ್ಯೂಟ್ ಸ್ಮಾಲ್ ಡಾಲ್ಸ್ ಇರೋದಿದೆ. ಹಾಗೆ ವುಡನ್ನಲ್ಲಿ ತುಂಬ ಇದೆ. ವಾಚ್ ಇದೆ, ಮಕ್ಕಳಿಗೆ ಟಾಯ್ಸ್ ಇದೆ, ವಯೋಲಿನ್ ಇದೆ. ಹಾಗೆ ಶೋಕೇಸ್ ಗೊಂಬೆಗಳಿದೆ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಇಲ್ಲಿ ನೋಡಿ, ಇದೆಲ್ಲ ವುಡನ್ ಟಾಯ್ಸ್, ತುಂಬ ಕ್ಯೂಟಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಶಾಪಲ್ಲಿ ನಿಮಗೆ ಡಿಫ್ರೆಂಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಪರ್ಸಸ್ ಸಿಗುತ್ತೆ, ಶಾಲ್ಸ್ ಇದೆ, ಹಾಗೆ ಬ್ಯಾಗ್ಸ್ ಇದೆ, ಮೇಡ್ ಮಸಾಲ ಸಿಗುತ್ತೆ. ಅವ್ರದ್ದು ಶಾಪಲ್ಲಿ ನೀವು ನೋಡೋದಾದರೆ ವುಡನ್ನಲ್ಲಿ ಸ್ಪ್ಯಾಚುಲಾಸ್, ಬೌಲ್ಸ್, ಹಾಗೆ ಸ್ಪೂನ್ಸ್, ಲೆತ್ತೋಡ್, ಸ್ಮಾಲ್ ಸ್ಪೂನ್ಸು, ಆಮೇಲೆ ಬಿಗ್ ಸ್ಪೂನ್ಸು, ವೆರೈಟೀಸ್ ಆಫ್ ಸ್ಪೂನ್ ಕಲೆಕ್ಷನ್ಸ್ ಇದೆ. ಹಾಗೆ ಮಕ್ಕಳಿಗೆ ಟೀತರ್ಸ್ ಇದೆ ವುಡನ್ದು, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಸ್ ಯೂಶ್ವಲ್ ನಮ್ಮ ಫೇವ್ರೆಟ್ ಡೆಕೋರೇಟಿವ್ ಶಾಪ್ ಇದೆ. ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಫ್ಲವರ್ಸ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದೆ. 10 ರೂಪೀಸ್, 20 ರೂಪೀಸ್, 30 ರೂಪೀಸ್ ಪರ್ ಪೀಸ್ ಎಲ್ಲ ಇದೆ. ಇಲ್ಲಿ ನೀವು ನೋಡೋದು 30 ರೂಪೀಸ್ ಪರ್ ಸ್ಟಿಕ್. ಅಲ್ಲೂ ಕೂಡ ಇರೋದು 30 ರೂಪೀಸ್ ಪರ್ ಸ್ಟಿಕ್. ಇಲ್ಲಿ ಇರೋದು 20 ರೂಪೀಸ್ ಪರ್ ಸ್ಟಿಕ್. ಮನೆ ಡೆಕೋರೇಟಿವ್ ಐಟಮ್ಗೆ ತುಂಬ ಚೆನ್ನಾಗಿದೆ. ಹೋಮ್ ಮೇಡ್ಸ್ ಪ್ರಾಡಕ್ಟ್ಸ್, ರಾಗಿ ಹಪ್ಪಳ, ಚಕ್ಲಿ, ಸಂಡಿಗೆ ಎಲ್ಲ ಸಿಗುತ್ತೆ. ಹೋಮ್ ಮೇಡ್ ಮಸಾಲಾಸ್, ಪೌಡರ್ಸ್, ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಸ್ಟಾಪಲ್ಲಿ ವುಡನ್ ಬಾಚಣಿಗೆ, ಅದರಲ್ಲಿ ಡಿಫ್ರೆಂಟ್ ವೆರೈಟೀಸಲ್ಲಿ ಇದೆ. ಫ್ರೇಮ್ಸ್ ವುಡನ್. ಓಕೆ, ಸೊ ನೀವು ಇವಾಗ ನೋಡ್ತಿರೋದು ಕಂಪ್ಲೀಟ್ ವುಡ್ಡಲ್ಲಿ ಪ್ರಿಪೇರ್ ಆಗಿರೋವಂಥ ಫೋಟೋ ಫ್ರೇಮ್ಸ್. ಇದೆಲ್ಲ ಪೇಂಟಿಂಗ್ ಕೂಡ ಯಾವುದು ಪೇಂಟ್ ಮಾಡಿರೋದಲ್ಲ, ಕಂಪ್ಲೀಟ್ ವುಡ್ಡಲ್ಲೇ ಮಾಡಿರೋದು. ನಿಮಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿದೆ ಫಿನಿಶಿಂಗು. ನೋಡಿ ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಫ್ರೇಮ್ ಸಖತ್ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಲಿಫ್ಯಾಂಟಿಂದಿದೆ, ಏನು ಸಖತ್ತಾಗಿ ಮಾಡಿದ್ದಾರೆ. ಇದೆಲ್ಲ ಕಂಪ್ಲೀಟ್ ವುಡ್ಡಲ್ಲಿ ಮಾಡಿರೋದಂತ ನೀವು ನೋಡ್ಬೋದು. ಪೇಂಟಿಂಗ್ ಅಲ್ಲ, ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇದು ವುಡ್ಡಿಂದು ಅಂತ. ಇಲ್ಲಿ ಫೋಟೋ ಫ್ರೇಮ್ಸ್ ಎಲ್ಲ 1000 ರೂಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ತುಂಬ ಚೆನ್ನಾಗಿದೆ. ದೇವ್ರದ್ದು, ಹಾಗೆ ಮನೆಗೆ ಡೆಕೋರೇಟ್ಗೆ ತುಂಬ ಚೆನ್ನಾಗಿದೆ. ಗಿಫ್ಟಿಂಗ್ ಪರ್ಪಸ್, ಹೌದು. ನಿಮಗೆ ತುಂಬ ದೊಡ್ಡ ಫ್ರೇಮ್ ಗಿಫ್ಟಿಂಗ್ ಪರ್ಪಸ್ಗೆ ಅಥವಾ ಮನೇಲಿ ಹ್ಯಾಂಗಿಂಗ್ ಪರ್ಪಸ್ಗೆ ತೊಗೊಳೋದಾದ್ರೂ ತುಂಬ ದೊಡ್ಡ ಫ್ರೇಮ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ವುಡ್ಡಲ್ಲಿ ಕಂಪ್ಲೀಟಾಗಿ ಮಾಡಿರೋ ಅಂಥದ್ದು. ವಾವ್, ಸಖತ್ತಾಗಿದೆ. ಪಕ್ಕ ಸೀಡ್ ಶಾಪ್ ಇದೆ. ನಿಮಗೆ ಯಾವ ಥರ ವೆರೈಟೀಸ್ ಆಫ್ ಗಿಡನ ಮನೇಲಿ ಪ್ಲ್ಯಾಂಟ್ ಮಾಡಬೇಕಂತ ಇದ್ದೀರಾ ಅದ್ರದ್ದು ಎಲ್ಲ ಸೀಡ್ಸ್ ಇಲ್ಲಿ ಸಿಗುತ್ತೆ. ಯೂಶಲ್ ಮಸಾಲ ಶಾಪ್ ಇದೆ. ಇಲ್ಲೂ ಕೂಡ ಏನಾದರೂ ಪರ್ಚೇಸ್ ಮಾಡಿ 20 ರೂಪೀಸ್ ಚಕ್ಕೆ, ಲವಂಗ, ಏಲಕ್ಕಿ ಪ್ರತಿಯೊಂದು
20 rupees per packet. ಇನ್ನು ನೋಡ್ತಾ ಹೋದ್ರೆ ಇನ್ನು ಸ್ಯಾರಿ ಶಾಪ್ ಇದೆ, ಎಲ್ಲ ಥರ ಶಾಪ್ಸು ಇದೆ. ಹೋದರೆ ಅಲ್ಲಿ ತನಕನೂ ವೆರೈಟೀಸ್ ಆಫ್ ಶಾಪ್ಸ್ ಇದೆ. ಮಲ್ನಾಡ್ ಸೈಡು ಎಲ್ಲ ಥರ ಹೋಮ್ ಮೇಡ್ ಫುಡ್ಸು, ಹಾಗೆ ಆಯಿಲ್ಸು, ಡೆಕೋರೇಟಿವ್ ಐಟಮ್ಸು, ಲೋನಾವಲ, ಹಾಗೆ ಸಾಕಷ್ಟು ಇದೆ. ಸೊ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಆರಾಮಾಗಿ ಚಿಲ್ ಮಾಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಪರ್ಚೇಸ್ ಮಾಡ್ಬೋದು. ಆಲ್ರೆಡಿ ನೋಡಿ ಎಷ್ಟು ಕ್ರೌಡ್ ಜಾಸ್ತಿ ಆಗಿದೆ. ಬ್ಯೂಟಿಫುಲ್ ಆಗಿದೆ, ಬಿಸಿಲಿದ್ರು ಫುಲ್ ಎಲ್ಲ ಗಿಡ ಮರ ಇರೋದ್ರಿಂದ ತಂಪಾಗಿದೆ ವಾತಾವರಣ. ಒಂದು ಇಂಟ್ರೆಸ್ಟಿಂಗಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಜೇನು ಸಾಕಾಣಿಕೆದು, ಇಲ್ಲಿ ಕರ್ನಾಟಕ ಜೇನು ಸಾಗಾಣಿಕೆ ಕೇಂದ್ರ ಅಂತ ಒಂದು ಶಾಪ್ ಇದೆ. ಇಲ್ಲಿ ನಿಮಗೆ ಡೆಮೋಗೆ ಹೇಗೆ ಅವರು ಹನಿನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಓನಾಗಿ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡ್ದಲೆ ಡೈರೆಕ್ಟಾಗಿ ಮಾಡ್ತಾರೆ. ಹಾಗೆಲ್ಲ ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥ ಹನಿ ಕೂಡ ಅವೈಲಬಲ್ ಇದೆ. ನಿಮಗೆ ಪರ್ಚೇಸ್ ಮಾಡೋದಿದ್ರು ಪರ್ಚೇಸ್ ಮಾಡ್ಬೋದು, ಅಥವಾ ಜೇನು ಸಾಕಾಣಿಕೆಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ ಆಗು ನೀವು ತಿಳ್ಕೊಬೋದು. ನಮ್ಮ ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆಗೆ ಹೋದರೆ ಅಲ್ಲಿ ಸಬ್ಸಿಡಿ ಪ್ರಕಾರ ಬಾಕ್ಸಸ್ ಕೂಡ ಕೊಡ್ತಾರೆ. ಓಕೆ, ಸೊ ಎಲ್ಲ ಕಡೆ ಗುಲ್ಕನ್ ಶಾಪ್ ಇದೆ, ಬ್ಯಾಗ್ಸ್ ಇದೆ, ಡಿಫ್ರೆಂಟ್ ವೆರೈಟೀಸಲ್ಲಿ ಮಿಲೆಟ್ಸ್ ಪ್ರಾಡಕ್ಟ್ಸ್ ಇದೆ. ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು, ಇಷ್ಟ ಆಯಿತಾ? ನನಗಂತೂ ಸಕ್ಕತ್ತಾಗಿತ್ತು. ಫ್ಲವರ್ ಶೋ ತುಂಬಾ ಇಷ್ಟ ಆಯಿತು, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಏನೂ ಶಾಪಿಂಗ್ ಮಾಡಲಿಲ್ಲ, ಎಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಆರಾಮ್ಸಾಗಿ ಶಾಪಿಂಗ್ ಮಾಡ್ಬೋದು. ಬಿಸಿಲಿದೆ, ಬಟ್ ಎಲ್ಲ ಕಡೆ ಮರ ಗಿಡ ಇರೋದ್ರಿಂದ ಚಿಲ್ ವಾತಾವರಣವೂ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಆಲ್ರೆಡಿ ನೀವು ಫ್ಲವರ್ ಶೋ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್.